ಯಾವುದೇ ಒಂದು ಸಮಾಜ ಸಾಹಿತ್ಯವನ್ನು ಬಿಟ್ಟಿಲ್ಲ. ಇಲ್ಲಿ ಸಾಹಿತ್ಯ ನಾವು ಹೇಳುವಾಗ ನಾವು ಈಗ ರೂಢಿಯಲ್ಲಿ ಹೇಳುವ ಗದ್ಯ ಪದ್ಯ ಇತ್ಯಾದಿ ಸಾಹಿತ್ಯ ಅಂತ ಅಲ್ಲ. ಈಗ ಮನುಷ್ಯನ ಭಾಷೆಯಲ್ಲಿ ಕೂಡ ತನಗರಿಯದಂತೆ ಅವ ಸಾಹಿತ್ಯ ಸೃಷ್ಟಿ ಮಾಡ್ತಾ ಇರ್ತಾನೆ. ಒಂದು ಮೌಖಿಕ ಸೃಷ್ಟಿ ಅದು. ಲಿಖಿತ ಮಾತ್ರ ಸಾಹಿತ್ಯ ಅಲ್ಲ, ಅಲಿಖಿತವಾದ್ದು ಸಾಹಿತ್ಯವೇ. ಜನಪದ ಸಾಹಿತ್ಯ ಅಂತ ಎಲ್ಲ ಅಲಿಖಿತವೇ ಅದು. ಆದ್ದರಿಂದ ಸಾಹಿತ್ಯ ಸೃಷ್ಟಿ ನಿರಂತರವಾಗಿ ಈಗ ಯಾಂತ್ರೀಕರಣದ ಈ ಯುಗದಲ್ಲಿಯೂ ಕೂಡ ಅದು ಆಗುತ್ತಲೇ ಇರ್ತದೆ. ಅದು ನಿರಂತರ. ನೆತ್ತರ ಗುಣಗಣ ಬೇರೆ ಬೇರಿರಬಹುದು, ಒತ್ತುವ ಎದೆ ತಿದಿಯ ಗುಣ ಒಂದೇ ಅಲ್ಲವೇ. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಒಳಗೆ ಮಿಡಿಯುವ ಹೃದಯಕ್ಕೆ ಜಾತಿ ಸೂತಕ ಉಂಟೆ ಹೃದಯೇಶ ಸೋಮೇಶ. ನನ್ನ ಮಟ್ಟಿಗೆ ಕನ್ನಡ, ತುಳು, ಮಲಯಾಳ ಮೂರು ಕೂಡ ಮುಖ್ಯವೇ. ಅದನ್ನು ಒಂದು ಪದ್ಯದಲ್ಲಿ ಕೂಡ ನಾನು ಸೂಚಿಸಿದ್ದೆ. ಹೆತ್ತವಳು ಮಲಯಾಳ ತಾಯಿ, ಅಕ್ಕರೆಯಿಂದ ಎತ್ತಿಕೊಂಡವಳು ತುಳು ಅಬ್ಬೆ, ಬಿತ್ತರದ ಬಾಳ ಬೆಳಕನ್ನು ತೋರಿ ಬಾಯಿಗೆ ಸವಿ ತುತ್ತನಿತ್ತವಳೆನ್ನ ಕನ್ನಡಾಂಬೆ ಅಂತ. ಚಿಕ್ಕಂದಿನಲ್ಲಿ ನಾನು ಭಾಳಷ್ಟು ಆಟ ನೋಡ್ತಾ ಇದ್ದೆ, ಭಾಳ ಹತ್ತಿರದಿಂದ. ಆಟದ ಮರುದಿವಸ ನಾನು ಮತ್ತು ನನ್ನ ಊರಿಗೆ ಕೆಲವು ಗೆಳೆಯರು ನಮ್ಮ ಮನೆಯ ಮುಂದುಗಡೆಯೋ ಹಿಂದುಗಡೆಯೋ ಅನುಕೂಲ ಸ್ಥಳ ಆರಿಸಿ ಅಲ್ಲಿ ನಾವು ನಮ್ಮದೇ ಆದ ಆಟ ಆಡ್ತಾಯಿದ್ದೆವು. ಆಗ ನಾನೇ ಸ್ವಯಂ ಘೋಷಿತ ಭಾಗವತನಾಗ್ತಾಯಿದ್ದೆ. ಪದ್ಯವನ್ನು ಕಟ್ಟಿ ಆಶುಕವಿತೆ ಮಾಡಿ ಹಾಡ್ತಾಯಿದ್ದೆ. ಇದೊಂದು ರೀತಿಯ ಬಾಲಿಶವಾದಂಥ ಒಂದು ಪ್ರಯತ್ನ ಆದರೂ ರಚನೆಗೆ ಒಂದು ಮೂಲ ಒಂದು ಬುನಾದಿಯಾಗಿ ಅದು ನಿಲ್ತದೆ. ನಮ್ಮ ಮನೆ ಮಾತು ಮಲಯಾಳದ ಒಂದು ಆಡುನುಡಿಯ ಪ್ರಭೇದ. ನಮ್ಮ ತಾಯಿ, ದೊಡ್ಡ ತಾಯಿ, ಆಗಿನ ಹಿರಿಯ ಮಹಿಳೆಯರು ಅವರ ವಿಶ್ರಾಂತಿ ಹೊತ್ತಿನಲ್ಲಿ ತಚ್ಚೊಳ್ಳಿ ಒದೆಯನನ್, ಉಣ್ಣಿಯಾರ್ಚ ಮೊದಲಾದಂಥ ಉತ್ತರ ಕೇರಳದ ಸಾಂಸ್ಕೃತಿಕ ವೀರರು, ವೀರ ಮಹಿಳೆಯರು ಇಂಥವರ ಬಗ್ಗೆ ವಿಸ್ತಾರವಾದಂಥ ಹಾಡುಗಳನ್ನು ಹಾಡ್ತಾಯಿದ್ರು. ಅದು ನಾನು ಕೇಳಿಸಿಕೊಳ್ತಾ ಇದ್ದೆ. ಅಲ್ಲಿ ಒಂದೆರಡು ಅಂಥ ಹಾಡುಗಳು ನಾನು ಕನ್ನಡಕ್ಕೆ ಅದು ತರ್ಜುಮೆ ಮಾಡಿದ್ದು ಉಂಟು. ಶಾಲೆಗೆ ಬಂದ ನಂತರ, ಮುಖ್ಯವಾಗಿ ಹೈಸ್ಕೂಲಿಗೆ ಬಂದ ನಂತರ, ಆಂಧ್ರಾಶ್ರಮ ಹೈಸ್ಕೂಲಿನಲ್ಲಿ ನನ್ನ ಕಲಿಕೆ. ಅಲ್ಲಿ ಬಂದ ನಂತರ ನಮಗೆ ಬಹಳ ಪ್ರಿಯರಾದಂಥ ಅಧ್ಯಾಪಕರು ಅಮ್ಮೆಂಬಳ ಶಂಕರನಾರಾಯಣ ನಾವಡ್ರು. ಅವರು ಸ್ವಯಂ ಕವಿಗಳು. ಮತ್ತು ಬಹಳಷ್ಟು ನನ್ನಂಥ ಅನೇಕ ಶಿಷ್ಯರಿಗೆ ಅವರು ಪ್ರೇರಣೆ ಕೊಟ್ಟಿದ್ದಾರೆ. ಆವಾಗ ಬರೆದಂತಹ ಒಂದು ನನ್ನದೇ ಅಂತ ಒಂದು ಸಂಚಿಕೆ, ಅದು ಪಂಚಾಮೃತ ಅಂತೇಳಿ. ಅದರಲ್ಲಿ 5 ಬಗೆಯ ಸಾಹಿತ್ಯ ಇದ್ದಂದರೆ ಅದು ಪಂಚಾಮೃತ ಅಂತ. ಪದ್ಯ, ಗದ್ಯ. ಆಗಲೂ ನಾನು ಯಕ್ಷಗಾನದ ಗೀಳು ತೊಡಗಿದ್ದು ಮುಂದುವರಿದಿದೆ. ನಾನು ತನಿಯ ಗುರುವರ ಕಾಳಗ ಅಂತ ಒಂದು ಸಣ್ಣ ರಚನೆಯನ್ನು ಮಾಡಿದ್ದೆ. ನಾನು ಮಂಗಳೂರಿನ ಸೈಂಟ್ ಎಲೋಸಿಯಸ್ ಕಾಲೇಜಿಗೆ ಸೇರಿದೆ. ಅಲ್ಲಿ ನಮಗೆ ಮುಖ್ಯವಾಗಿ 2 ಮಹೋಪಾಧ್ಯಾಯರು ಅಂತ ಹೇಳ್ಬೋದು ಅವರನ್ನು. ಅಂದರೆ ಒಂದು ಸೇಡಿಯಾ ಕೃಷ್ಣ ಭಟ್ರು, ಘನ ವಿದ್ವಾಂಸರು, ಛಾಂದಸ್ಸಿಕರು, ಮತ್ತು ಉತ್ತಮ ಸಹೃದಯ ಪಂಡಿತರು. ಇನ್ನೊಬ್ಬರು ದೊಡ್ಡ ವಿದ್ವಾಂಸರು, ಯಕ್ಷಗಾನ ಅರ್ಥಧಾರಿಗಳು, ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು.
3ನೇ BA ನಾನಿರುವಾಗ ಅವು ಎಲೆಗಿಳಿ ಅಂತ ಒಂದು ಪ್ರಾರಂಭದ ಒಂದು ರಚನೆ, ಒಂದು ಸಣ್ಣ ಕಥೆಗಳ ಒಂದು ಸಂಗ್ರಹ, ಅದನ್ನು ಹೊರಗೆ ತರುವಂಥ ಒಂದು ಅವಕಾಶ ಮತ್ತು ನಮ್ಮ ಸ್ನೇಹಿತರ ಒಂದು ಅನುಮೋದನೆ ಮತ್ತು ಸಹಾಯದಿಂದ ಅದನ್ನು ಪ್ರಕಾಶಗೊಳಿಸುವಂಥ ಒಂದು ಸುಯೋಗ ಬಂತು. ನನ್ನ 2ನೇ ಸಂಕಲನ ರುದ್ರಶಿಲೆ ಸಾಕ್ಷಿ ಅಂತೇಳಿ. ರುದ್ರಶಿಲೆ ಅಂತಂದರೆ ನಮ್ಮ ಸೋಮೇಶ್ವರಲ್ಲಿರುವ ಆ ಒಂದು ಹೆಬ್ಬಂಡೆ, ದೊಡ್ಡ ಬಂಡೆ, ಅದಕ್ಕೆ ರುದ್ರಪಾದೆ ಅಂತ ನಾವು ತುಳುವಿನಲ್ಲಿ ಹೇಳ್ತೇವೆ. ರುದ್ರಪಾದೆ ಕೆದಕಿದರೆ ಅಲ್ಲಿ ಅನೇಕ ಕಥೆಗಳು ನಮಗೆ ಸಿಗ್ತವೆ ಅಂತ. ಹಾಗೆ ಇಲ್ಲಿಯ ಮೀನುಗಾರ ಸಮಾಜದ ಒಂದು ಸುಖ ಕಷ್ಟ, ಅವರು ತೆರೆಗಳೊಂದಿಗೆ ಹೋರಾಡಿ ಜೀವನ ಮಾಡ್ತಕ್ಕಂಥ ಒಂದು ಕಾಯಕಷ್ಟದ ಜೀವಿಗಳ ಒಂದು ಜನಾಂಗ. ಇಲ್ಲಿ ಆವರಣ ಮತ್ತು ಜೀವನ ಪದ್ಧತಿ ಅದನ್ನೆಲ್ಲ ಇಟ್ಟುಕೊಂಡು ಎಲ್ಲವೂ ಬರಲಿ ಅಂತ ಒಂದು ಸಣ್ಣ ಒಂದು ತೀರದ ತೆರೆ ಅಂತ. ಕಾದಂಬರಿ ಬರೀಲಿಕ್ಕೆ ನನಗೆ ಪ್ರೇರಣೆ ಮುಖ್ಯವಾಗಿ ಒಂದು ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮತ್ತೊಂದು ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ. ಇದು ಮುಖ್ಯವಾಗಿ 2. ನಾಟಕ ಎನ್ನುವುದು ಅದರಲ್ಲಿ ಮನುಷ್ಯನ ಒಳಲೋಕದ ಆಗುಹೋಗುಗಳನ್ನು ನಿರ್ದಿಷ್ಟವಾದಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ನಡೀತದೆ ಅಂತ ನನಗೆ ಕಾಣ್ತದೆ. ಆಮೇಲೆ ಕೋಟಿ ಚೆನ್ನೈರ ಕಥೆ ಪ್ರಸಿದ್ಧವಾದ್ದೇ, ಅದು ಕನ್ನಡದಲ್ಲಿ ಒಂದು ನಾಟಕ ಕೋಟಿ ಚೆನ್ನೈ ಆಡಿದ್ದೇನೆ. ಅದು ವಿಶ್ವರೂಪ ಅಂತೊಂದು, ಅದು ಆಕಾಶವಾಣಿಯಲ್ಲಿ ಬಂದಿದೆ. ಶಬ್ದಕೋಶ 2 ರೀತಿಯದ್ದು ಮಾಡಿದ್ದು ನಾನು. ಒಂದು ತಮಾಷೆಗೋಸ್ಕರ, ಮತ್ತೊಂದು ಗಂಭೀರ ಒಂದು ಅಧ್ಯಯನಕ್ಕೋಸ್ಕರ. ನಮ್ಮ ಆಡು ನುಡಿ ಉಂಟು, ಅದನ್ನು ಮಲಯಾಳಂ ಅಂತ ನಾವು ಘಂಟಾಘೋಷವಾಗಿ ಹೇಳುವ ಹಾಗೆಲ್ಲ, ಗ್ರಾಂಥಿಕ ಮಲಯಾಳ ಅಲ್ಲ ಅದು ಒಂದು ರೀತಿಯ ಮಲಾಮ ಅಂತ ಹೇಳ್ಬೋದಾದ ಒಂದು ಭಾಷಾ ವರಸೆ ಅದು. ಅದರ ಶಬ್ದಗಳನ್ನು ನಾನು ನನ್ನಷ್ಟಕ್ಕೆ ಸಂಗ್ರಹಿಸ್ತಾ ಹೋದೆ. ಕೆಲವು ತಿಂಗಳ ಕೆಲಸ ಆಗಿದೆ. ಅದು ಕೆಲಸ ಮಾಡ್ತಾ ಹೋದಾಗೆ ಒಂದು 7,000ದಷ್ಟು ಶಬ್ದಗಳು ಸಿಕ್ಕಿತು. ಅದರಲ್ಲಿ ಆವಾಗ ಲಭ್ಯವಾದ ಅನೇಕ ಗಾದೆಗಳನ್ನು ಕೂಡ ನಾನು ಕೊನೆಯಲ್ಲಿ ಕೊಟ್ಟಿದ್ದೇನೆ. ಅಪಾರ್ಥಿನಿ ಆ ಥರದ್ದಲ್ಲ, ಅಪಾರ್ಥಿನಿ ಶುದ್ಧ ಹುಡುಗಾಟಿದ್ದೆ ಗೆದ್ದು. ಆಂಗ್ಲ ಮಾಧ್ಯಮ. ಮಕ್ಕಳನ್ನು ಪರದೇಶಿಗಳನ್ನಾಗಿಸುವ ಉಪಕ್ರಮ. ಅದರಲ್ಲಿ ಶಬ್ದಗಳ ಒಂದು ಆಟ, ಶಬ್ದಗಳು ಮುರಿದಾಗ, ಶಬ್ದಗಳಿಗೆ ಇನ್ನೊಂದು ಅಕ್ಷರ ಜೋಡಿಸಿದಾಗ ಏನು ಅವಾಂತರ ಆಗ್ತದೆ, ಏನೋ ಒಂದು ವಿನೋದ ಹುಟ್ಟಿಕೊಳ್ತದೆ ಅಂತ ಅಪಾರ್ಥಿನಿ ಕೋಶ ಹೇಳ್ತದೆ. ಕಡಿಮೆ ಶಬ್ದಗಳಲ್ಲಿ ಹೆಚ್ಚು ಅರ್ಥವನ್ನು ತುಂಬಿಸಿಟ್ಟಂಥ ಒಂದು ಚುಟುಕದ ಹಾಗಿರುವಂಥದ್ದು. ಒಂದು ಏಕವಾಕ್ಯ ಕವಿತೆ ಅಂತಂದ್ರೂ ತಪ್ಪಲ್ಲ. ಆಕಳಿಕೆ, ಪ್ರಾಮಾಣಿಕ ವಿಮರ್ಶೆ. ಕರೆಗಾಳಿ, ಇವುಗಳು ಗೇಯ ರಚನೆಗಳು, ಮುಖ್ಯವಾಗಿ ಹಾಡುವಂಥ ರೀತಿಯ ರಚನೆಗಳು. ಇದರಲ್ಲಿ ತುಳು ಮತ್ತು ಕನ್ನಡ ಎರಡು ಸ್ವರೂಪದ ಕವನಗಳಿವೆ. ಅಕ್ಕಪಕ್ಕದಲ್ಲಿ ಎಡಬದಿಯಲ್ಲಿ ತುಳು, ಬಲಬದಿಯಲ್ಲಿ ಕನ್ನಡ. ಸೌಲಭ್ಯಕ್ಕೋಸ್ಕರವಾಗಿ ಇದನ್ನು ಹಾಗೆ ಅಚ್ಚು ಮಾಡಿಸಿದ್ದು. ಒಂದು 40 ಕವನ ಉಂಟು ಇದರಲ್ಲಿ. ಎನ್ನ ದೇವರ ಗುಡಿಗೆ ಮುಚ್ಚು ಕದಗಳೇ ಇಲ್ಲ, ನಿತ್ಯ ತೆರೆದಿರುವಂತ ಮುಕ್ತ ದ್ವಾರ. ಎನ್ನ ದೇವರ ಗುಡಿಗೆ ಮುಚ್ಚು ಕದಗಳೇ ಇಲ್ಲ, ನಿತ್ಯ ತೆರೆದಿರುವಂತ ಮುಕ್ತ ದ್ವಾರ. ಕತ್ತಲೆಯ ಗುಡಾರವಲ್ಲ ಆ ಗರ್ಭ ಗುಡಿಯು, ಕತ್ತಲೆಯ ಗುಡಾರವಲ್ಲ ಆ ಗರ್ಭ ಗುಡಿಯು. ಸುತ್ತಿ ಸುಳಿಯುವುದು ಗಾಳಿ ಬೆಳಕು ಪೂರ, ಸುತ್ತಿ ಸುಳಿಯುವುದು ಗಾಳಿ ಬೆಳಕು ಪೂರ. ಕೆಲವು ವರ್ಷಗಳ ಹಿಂದೆ, ನಿರ್ದಿಷ್ಟವಾಗಿ ಹೇಳಬೇಕೆಂದರೆ 1997ರಲ್ಲಿ ನನಗೆ ತೀವ್ರವಾದ ಹೃದಯಾಘಾತ ಉಂಟಾಯಿತು. ಆಮೇಲೆ ಕೆಲವು ದಿವಸ ಹಾಸ್ಪಿಟಲ್ನಲ್ಲಿದ್ದೆ. ಅಲ್ಲಿ ನನಗೆ ಮಲ್ಕೊಂಡಲ್ಲಿ ಕೆಲವು ವಚನಗಳ ರೀತಿಯ ಉದ್ಗಾರಗಳು ಮನಸ್ಸಿನಲ್ಲಿ ಬರಲಿಕ್ಕೆ ತೊಡಗಿದವು.
ವೇದನೆ ಸಂವೇದನೆ ಇಲ್ಲದುದನು ಹೃದಯವೆಂಬರೆ, ವೇದನೆಯಿಂದಲೇ ಮೂಡಿತು ಮಹಾಕಾವ್ಯ, ವೇದನೆಯಿಂದಲೇ ಹೊಮ್ಮಿತು ಅಲೌಕಿಕ ಗಾನ, ವೇದನೆಯಿಂದಲೇ ರೂಪುದಳೆಯಿತು ಸುಮನೋಹರ ಶಿಲ್ಪಿ. ವೇದನೆಗೆ ಹೊರಹಾದಿ ತೋರುವಾತ ನೀನೇ ವೇದನಾತೀತ ಹೃದಯೇಶ ಸೋಮೇಶ. ಈ ಕೃತಿಗೆ ಕಾರಣ ಹೃದಯ ಕೇಂದ್ರಿತವಾದಂಥ ವಿಚಾರ. ಜೀವನ, ಕಲೆ, ಸಾಹಿತ್ಯ, ಧರ್ಮ ಎಲ್ಲ ವಿಚಾರಗಳನ್ನು ಕೂಡ ಹೃದಯ ಕೇಂದ್ರಿತವಾದ ಒಂದು ದೃಷ್ಟಿಯಿಂದ ನೋಡಿದಾಗ ಹೇಗೆ ಕಾಣ್ತದೆ, ಕಂಡಿತು ಅದನ್ನು ಆ ರೀತಿಯಾಗಿ ಚಿಕ್ಕ ಪುಟ್ಟ ವಚನಗಳಲ್ಲಿ ಅದನ್ನು ಬರೀತಾ ಹೋದೆ ನಾನು. ಒಂದು ಸ್ನೇಹೋಕ್ತಿ ಅಂತ ನಾನು ಕೆಲವರು ಬರೆದಿದ್ದೇನೆ. ಅದಕ್ಕೆ ಸ್ನೇಹೋಕ್ತಿಗಿಂತಲೇ ಶೀರ್ಷಿಕೆಯಲ್ಲಿ ಬರೆದಿದ್ದೇನೆ. ಸ್ನೇಹ ವಚನ ಅದು. ಅದರಲ್ಲಿ ವಿಮರ್ಶೆ ಎಲ್ಲ ಮಾಡಲಿಕ್ಕೆಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಉನ್ನತ ಸ್ಥಿತಿಯನ್ನು, ಕೀರ್ತಿಯನ್ನು ಪಡೆದಂತಹ ಮಹನೀಯರ ಬಗ್ಗೆ ಅಪಾರವಾದಂಥ ಒಂದು ಆದರ, ಪ್ರೇಮ, ಗೌರವ ನಮಗೆಲ್ಲರಿಗೂ ಇರುವ ಹಾಗೆ ನನಗೋಯ್ತು. ಆದರೆ ಅದನ್ನು ಹಾಗೆ ಬಿಡೋದಕ್ಕಿಂತ ಅವರ ಬಗ್ಗೆ ಚುಟುಕಾಗಿ ಸಣ್ಣ ರೀತಿಯಲ್ಲಿ ಒಂದೊಂದು ಲೇಖನ ಬರೀತಾ ಬಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಇದರಲ್ಲಿ ಸುಮಾರು 20-27 ಮಂದಿಗಳ ಬಗ್ಗೆ ಸಣ್ಣ ರೀತಿಯ ಲೇಖನಗಳಿವೆ. ಹಾಗೆ ಒಂದು 200ರಷ್ಟು ಮುನ್ನುಡಿಯನ್ನು ಕೂಡ ಬರೆದದ್ದಿದೆ. ಅದು ಎಳೆಯರಿಗೆ ಅದೊಂದು ರೀತಿಯ ಪ್ರೋತ್ಸಾಹ ಆಗ್ತದೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಮ್ಮ ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈ 1958ರಿಂದ ಅಂತ ಹೇಳ್ಬೋದು, ಸ್ವಲ್ಪ ಮೊದಲು 8ರಿಂದ 63 ಅವರು ತೀರಿ ಹೋದ ವರ್ಷದವರೆಗೂ ನನಗೆ ಅವರಲ್ಲಿ ಆಗಾಗ ಅವರ ಸಂದರ್ಶನ ಮಾಡುವಂಥ ಸುಯೋಗ ನನ್ನ ಪಾಲಿಗಿತ್ತು. ಅವ್ರದ್ದು ವ್ಯಕ್ತಿತ್ವ ಒಂದು ಸಿಂಹ ಸದೃಶವಾದಂಥ ವ್ಯಕ್ತಿತ್ವ. ಅದು ತುಂಬು ಮೀಸೆ, ಗಂಭೀರವಾದ ಮುಖ, ವರ್ಚಸ್ಸು, ಆದರೆ ನಿರ್ಮಲವಾದ ಮನಸ್ಸು. ನನಗೆ ಗುರುಗಳೂ ಆದ ಇನ್ನೊಬ್ಬ ಮಹಾನ್ ವಿದ್ವಾಂಸರು ಅಂದರೆ ಚೇಡಿ ಅಪಕೃಷ್ಣ ಭಟ್ಟರು. ಬಹಳ ದೊಡ್ಡ ಪಂಡಿತರು. ಗಾತ್ರದಲ್ಲಿ ಅವರು ಬರೆದ ಗ್ರಂಥಗಳ ಸಂಖ್ಯೆ ಕಡಿಮೆ. ಅವರು ಬಹಳ ಹಿಂದೆ 1935 ನಾನು ಹುಟ್ಟಿದ ವರ್ಷ ಬರೆದಂತಹ ಒಂದು ನಾಯಿಯ ಕತೆ ಅಥವಾ ಶ್ವಮೇಧ ಅಂಥೇಳಿ ನಾನು ಬಹಳವಾಗಿ ಅದನ್ನು ಆಪ್ತವಾಗಿ ಅನುಭವಿಸಿದ್ದೇನೆ ಆ ಕಥೆಯನ್ನು. ಇಡೀ ಭಾರತೀಯ ಸಮಾಜದಲ್ಲಿ ಕನ್ನಡತನ ಎನ್ನುವುದನ್ನು ಪರಿಪಾಲಿಸಿಕೊಂಡು ಬರುತ್ತಿರುವ ಕನ್ನಡ ಜನ ಎಲ್ಲ ಒಂದು ಘಟಕ. ಈಗ ಬೇರೆ ಬೇರೆ ಭಾಷೆಯವರೆಲ್ಲ ಸೇರಿ ಭಾರತೀಯ ದೊಡ್ಡ ವಿಶಾಲ ಸಮಾಜ. ತುಳುವರಾಗಿ ನಾವು ಕನ್ನಡಿಗರು, ಕನ್ನಡಿಗರಾಗಿ ನಾವು ಭಾರತೀಯರು. ಈ ಭಾವನೆ ಇಲ್ಲದಿದ್ದರೆ ನಾವು ಭಾರತೀಯರೂ ಆಗುವುದಿಲ್ಲ, ಕನ್ನಡಿಗರಿಗೂ ಆಗುವುದಿಲ್ಲ, ತುಳುವರಾಗುವುದಿಲ್ಲ. ಅಂದರೆ ಈ ಸಂಕುಚಿತತೆಯ ಬೇಲಿಯನ್ನೆಲ್ಲ ಮುರಿದು ವಿಶಾಲತೆಯ ಕಡೆಗೆ ನುಗ್ಗಿ ಯಾವುದೇ ಜಾಗತೀಕರಣ ಮತ್ತೊಂದು ಬರಲಿ, ಇದು ನಮ್ಮನ್ನು ಕಾಯುವಂಥ ಒಂದು ರಕ್ಷಾಶಕ್ತಿಯಾಗಿ ಉಳಿತದೆ, ಉಳಿಬೇಕು ಎನ್ನುವುದು ನನ್ನ ಆಶಯ.